ಬರೀ ಯಾರು ಬರೀ ಇಲ್ಲಿ ಬಾಗವಾಡ್ರದು ಎಲ್ಲ ತಪ್ಪದಾರ ಸಾಹೇಬ್ರ ದರ್ಬಾರ್ದಾಗ ಎಲ್ಲಾರು ಇರಬೇಕು. ನಾನು ಒಂದೇ ಒಂದು ಮಾತು ಹೇಳಲು ಬಯಸುತ್ತೇನೆ. ಯಾರು ಪದೇ ಪದೇ ಅಭಿವೃದ್ಧಿ ಶೂನ್ಯ ಅಂತಾರಲ್ಲ, ಅವರು ಶೂನ್ಯದ ಹಿಂದೆ ಒಂದರ ಹಿಂದೆ ಎಷ್ಟು ಶೂನ್ಯ ಹಚ್ಕೊಂಡು ಹೋಗ್ಬೇಕನ್ನೋ ಕಲಿಬೇಕು. ಇನ್ಮೇಲೆ ಅಭಿವೃದ್ಧಿ ಶೂನ್ಯ ಅಂತಾರಿಲ್ಲ, ಒಂದು ಬರೀಬೇಕು, ಅದ್ರ ಮುಂದೆ 10, 100, 1000 ಹಿಂಗೆ ಬರ್ಕೊಂತ ಹೋಗ್ಬೇಕು. ಅಭಿವೃದ್ಧಿ ಎಷ್ಟು ಕೆಲಸ ಆಗ್ಯಾವ ಅನ್ನೋದು ಆ ಒಂದು ಮಾತು ಹೇಳೋಕ್ಕಷ್ಟೇ ನಾ ಇಲ್ಲಿ ಬಂದೀನಿ. ಪದೇ ಪದೇ ಅಭಿವೃದ್ಧಿ ಶೂನ್ಯ ಮತ್ತು ಇವೆಲ್ಲ ಏನು ಮೊನ್ನೆ ಗ್ರಾಮೀಣ ಪೊಲೀಸ್ ಠಾಣೆ ಹೊಸ ಕಟ್ಟಡ ಆರಂಭ ಇವತ್ತಿದು. ಇನ್ನು ಈ ಕೆಲವು ಕ್ಷಣಗಳಲ್ಲಿ ಅಲ್ಲೇ ಹುಣಗುಂದಲ್ಲಿ ಇದೇ ಥರ ಇದು ಮತ್ತೊಂದು ಅಲ್ಲೂರು ಪುನರುತ್ಥಾನ, ಚಿತ್ತವಾಡಗಿ ಕೆರೆ, ಹುಣಗುಂದ ನಗರದಲ್ಲಿ ಸುಳ್ವೆಯಲ್ಲಿ ಒಂದು 25-30 ವರ್ಷ ಕಾಲದೊಂದು ಬೇಡಿಕೆ, ಹೊಲಗಳಿಗೆ ಹೋಗಲಿಕ್ಕೆ CC ರಸ್ತೆ, ಇನ್ನು ಹಲವಾರು ಕಾರ್ಯಕ್ರಮ. ಸಾಹೇಬರು ಬಿಡುವಿಲ್ಲದೆ ಅಧಿವೇಶನ ಐತಪ್ಪ ಅಂತಂದ್ರು ನಿನ್ನೆಲಿದ್ದ ಇವತ್ತು ಬರೀ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಇರೋರ. ಆದ ಕಾರಣ ನಮ್ಮ ವಿರೋಧ ಪಕ್ಷದವರು ಇನ್ನು ಮುಂದೆ ಆದರೂ ಅಭಿವೃದ್ಧಿ ಶೂನ್ಯ ಅನ್ನೋದು ಬಿಟ್ಟು ಒಂದರ ಮುಂದೆ ಎಷ್ಟು ಶೂನ್ಯ ಹಚ್ತೀರಿ ಅನ್ನೋದು ಅವರಿಗೊಂದು ಚಾಲೆಂಜ್ ಕೊಡುತ್ತೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉನ್ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಅದರ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನು ಕೂಡ ಉನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ 23-24ನೇ ಸಾಲಿನ ನಮ್ಮ ಹುಣಗುಂದ ಮತ್ತು ಇಳಕಲ್ ನಗರದ ಪ್ರವಾಸ ಮಂದಿರ ದುರಸ್ತಿ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಇಳಕಲ್ ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ, ಹಿರಿಯರು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶರಣಪ್ಪನ ಅಂಬ್ಯಾಳ್ ಅವರೇ, ಹಾಗೂ ನಮ್ಮ ಉಪಸ್ಥಿತಿರುವಂತಹ ನಮ್ಮ ಇಳಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಅಬ್ದುಲ್ ರಜಾಕ್ ತಟ್ಗಾರ್ ಅವರೇ, ಹಾಗೂ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ರಾಘವೇಂದ್ರ ಚಿಂಚವೆ ಅವರೇ, ಸದಸ್ಯರಾದಂತಹ ಸುರೇಶ್ ಜಂಗ್ಲಿ ಅವರೇ, ಹಾಗೂ ಮೌನೇಶ್ ಬಂಡಿವಡ್ರವರೇ, ಹಿರಿಯರಾದಂತಹ ಬಾಬು ಸಾಹೇಬ್ ಶಿವಗುತ್ತಿ ಅವರೇ, ನಮ್ಮ ನಗರಸಭೆ ಸದಸ್ಯರಾದಂಥ ಶ್ರೀಮತಿ ಶರಣಮ್ಮ ತಿಮ್ಮಾಪುರ ಅವರೇ, ಉಪಸ್ಥಿತಿರುವಂಥ ಎಲ್ಲ ನಮ್ಮ ನಗರಸಭೆಯ ಸದಸ್ಯರೇ, ಹಾಗೂ ನಮ್ಮ ಇಲಾಖೆಯ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳೇ, ಹಾಗೂ ಉಪಸ್ಥಿತಿರುವಂಥ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಹುತೇಕ ಬಹುದಿನದ ಬೇಡಿಕೆ ನಮ್ಮ ಇಳಕಲ್ ಪ್ರವಾಸ ಬಂದರ
ಯಾಕಂದರೆ ಸುಮಾರು 20-30 ವರ್ಷಗಳಾಗಿದ್ದು ಇವು ಕಟ್ಟಡ ಆಗಿ ಅದರ ದುರಸ್ತಿ ಅಲ್ಲ ಯಾರೂ ಕೂಡ ಅದ್ರ ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ. ಅದಕ್ಕೆ ಈ ಬಾರಿ ನಾನು ಮೊನ್ನೆ ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡೆ, ನಮ್ಮ ಪ್ರವಾಸೋದ್ಯಮ ಕೇಂದ್ರವನ್ನು ಏನೋ ಒಂದು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ, ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೊಡ್ರಿ ಅಂದಾಗ ಬಹುತೇಕ ಇಳಕಲಿಗೆ 1 ಕೋಟಿ, ಹುಡುಗರಿಗೆ 1 ಕೋಟಿ ರೂಪಾಯಿಯನ್ನು ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಬಹಳ ಸಂತೋಷ ವಿಷಯ ಅಂದರೆ ಹೊಸ ಪ್ರವಾಸ ಮಂದಿರ ಕೂಡ ನಾನು ಮಾಡ್ತಾ ಇದ್ದೀನಿ ಇಳಕಲ್ ನಗರಕ್ಕೆ, ಅದು ಗುಡೂರು ಎಸ್ಪಿಯಲ್ಲಿ. ಈಗಾಗಲೇ ಸುಮಾರು 9 ಎಕರೆ ಜಮೀನನ್ನು ನಾವು ಕಂದಾಯ ಇಲಾಖೆಯಿಂದ ಪಡೆದಿದ್ದೀವಿ. ಈಗ ಗುಗುಲ್ಮರಿ ನಮ್ಮ ಬಾರ್ಡರ್ಗೆ ಮೇಲೆ ಅಲ್ಲಿ ಗುಡ್ಡದಾಗ ಒಂದು ವಿಶೇಷ ಪ್ರವಾಸ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಈ ಸಾರಿ ಅದಕ್ಕೆ ಸುಮಾರು 3 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ. ಅದು ಒಟ್ಟಾರೆ 5 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರ, ಭಾಳ ವಿಶೇಷವಾಗಿರುತ್ತೆ. ನಿಮಗೆಲ್ಲ ಅಲ್ಲಿ ನೋಡಕ್ಕೆ ಹೋಗ್ಬೇಕು, ನೀವು ಪಿಕ್ನಿಕ್ಗೆ ಯಾರಾದ್ರು ಹೋಗ್ಬೇಕಾದ್ರೆ ಪಿಕ್ನಿಕ್ಗೆ ಹೋಗ್ಬೇಕು. ಗುಗುಲ್ಮರಿ ಗುಡ್ಡದ ಹತ್ರ, ಗುಡ್ಡದ ಮ್ಯಾಗೆ ಕಾಣುತ್ತದು, ಭಾಳ ಚೆಂದ ಐತಿ. ಅದನ್ನು 5 ಕೋಟಿ ರೂಪಾಯಿ ಒಂದು ಅಂದಾಜು ವೆಚ್ಚ ಮಾಡಿ ಈಗಾಗಲೇ ಸರ್ಕಾರ 3 ಕೋಟಿ ಅನುದಾನವನ್ನು ಕೊಟ್ಟಿದೆ. ಅದನ್ನು ಕೂಡ ಬರೋ ದಿನಗಳಲ್ಲಿ ಪೂಜೆ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹುನಗುಂದ ಕೂಡ ಪ್ರವಾಸ ಮಂದಿರ ಅದು ಅಭಿವೃದ್ಧಿಪಡಿಸೋದಕ್ಕೆ ಅಲ್ಲಿ 1 ಕೋಟಿ ರೂಪಾಯಿ ಪೂಜೆಯನ್ನು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಪ್ರತಿಯೊಂದು ಮತಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು ಅಭಿವೃದ್ಧಿಗೋಸ್ಕರ. 25 ಕೋಟಿ ರೂಪಾಯಿ ಕಳೆದ ಸಾಲಿನಲ್ಲಿ. ಆ 25 ಕೋಟಿಯಲ್ಲಿ ಇಳಕಲಿಗೆ ಒಂದು 5 ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿದೆ. 5 ಕೋಟಿ ರೂಪಾಯಿ ನೀವು ಬ್ರಿಡ್ಜ್ ನಿರ್ಮಾಣ ಈಗ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಈಗಾಗಲೇ ಭೂಮಿ ಪೂಜೆ ಮಾಡಿವೆ, ಒಂದು ಸೇತುವೆ ಆಗುತ್ತೆ. ಅದರ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯಿತಿಯ ಏನು ಗ್ರಾಮೀಣ ರಸ್ತೆಗಳು, ಅದು ರೈತರಿಗೆ ಹೊಲಕ್ಕೆ ಹೋಗುವಂಥ ರಸ್ತೆ ಇರ್ಬೋದು, ಅನೇಕ ದಿವಸದಿಂದ ಬೇಡಿಕೆ ಇರುವಂಥ ರಸ್ತೆ. ಸುಳಿಬಾವಿ ಒಂದು ಹೇಳ್ತೀನಿ, ಅದು ಎರಿ ರೋಡು ಅಂತ ಐತಲ್ಲಿ, ಅದಕ್ಕೆ ಸುಮಾರು CC ರೋಡ್ ಮಾಡಬೇಕು ಅಂಥೇಳಿ ಒಂದು ಕಳೆದ 25 ವರ್ಷದಿಂದ ಅಲ್ಲಿ ರೈತರು ಕೇಳ್ತಾ ಇದ್ರು, ಯಾರೂ ಕೂಡ ಕೆಲಸ ಮಾಡಿರಲಿಲ್ಲ. ನಾನು ಕಳೆದ ಬಾರಿ ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ದೆ. ಏನು ನಾಗೂರು ಸುಳಿಬಾವಿಯಿಂದ ನಾಗೂರವರೆಗೆ ರಸ್ತೆ, ಅದು ಇಳಕಲ್ವರೆಗೆ ಬರುತ್ತೆ. ಮುಂದೆ ನಾಗೂರಿಂದ ಇಳಕಲ್ಲಿಗೆ ನಮ್ಮ ಹುಚ್ಚನೂರು ರೋಡು ಅದು ರಸ್ತೆ ಬರುತ್ತೆ. ಅದು ಕೂಡ ನಾನಿದ್ದಾಗಲೇ ಆದಂಥ ಅಭಿವೃದ್ಧಿ ಕೆಲಸ. ಅದು ರಸ್ತೆ ಇರಲಿಲ್ಲ ಮೊದಲು. ಅದ್ರ ಜೊತೆಗೆ ನಾಗೂರು ಸುಳಿಬಾವಿ ಕೂಡ ಕೆಲಸ ಮಾಡಿದ್ದೆ. ಇದೊಂದು ರಸ್ತೆ ಭಾಳ ಪ್ರಮುಖವಾಗಿತ್ತು. ಅದಕ್ಕೆ ಈಗಾಗಲೇ 75 ಲಕ್ಷ ರೂಪಾಯಿಯನ್ನು ನಾವು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಕೊಟ್ಟಿದ್ದೀನಿ. ಇವತ್ತು ಸುಮಾರು ಒಟ್ಟಾರೆ ಒಂದು 7, ಒಂದು 75, ಒಟ್ಟಾರೆ ಒಂದು 8ರಿಂದ 10 ಕೋಟಿ ರೂಪಾಯಿ ಕೆಲಸವನ್ನು ಇವತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ. ಅದಕ್ಕೆ ಪದೇ ಇಲ್ಲಿ ಮಾತುಗಳು ಕೇಳ್ತಾ ಇರ್ತೀನಿ ನಾನು. ಒಂದು ಟೂರಿಂಗ್ ಥಿಯೇಟರ್ ಐತಿ ಇಲ್ಲಿ ನಮ್ಮ ಇಳಕಲ್ಲಿಗೆ, ಒಂದು ಟೂರಿಂಗ್ ಥಿಯೇಟರ್ ಐತಿ. 6 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ ಬರ್ತದೆ. ಅದು ಪಿಕ್ಚರ್ ಬರುತ್ತೆ, 2 ದಿವಸ ಓಡೋದಿಲ್ಲ. ಅದು 1 ದಿವಸ ಓಡುತ್ತೆ ಒಂದು ಮಾಧ್ಯಮದವ್ರ ಜೊತೆಗೆ. 1 ದಿವಸ ಆ ಮಾಧ್ಯಮದವ್ರು ಕರೆದು ಅದು ಪಿಕ್ಚರ್ ಓಡಿಸಿ ಊರು ಬಿಡ್ತಾರೆ, ಮತ್ತೆ ಬರೋದಿಲ್ಲ ಥಿಯೇಟರ್. ಅದು ಹೊಳ್ಳಿ ಜನ ನೋಡೋದಿಲ್ಲ. ನೋಡೋದಿದ್ರು ನಿಮ್ಮದು ಪಿಕ್ಚರ್ ನಡೆಯೋದು, ಓಡೋದು ಪಿಕ್ಚರ್ ನೋಡೋದೇ ಇಲ್ಲ. ಅವ 4 ಹೆಣಗಳು, ಆ 4 ಕರ್ಕೊಂಡು ಒಂದು ತಾಸಿಂದ 1/2 ತಾಸಿಂದ ಒಂದು ಪಿಕ್ಚರ್ ಓಡಿಸಿ ಹೋಗ್ಬಿಡ್ತದೆ ಗಾಡಿ. ಅಷ್ಟೇ ಅದು ಗಾಡಿ. ಅಭಿವೃದ್ಧಿ ಶೂನ್ಯ. ದರ್ಗಾದ ಬಗ್ಗೆ ಮಾತಾಡೋದು, ಪವಿತ್ರವಾದ ಉರುಸು, ಅದರ ಸಯೇಶ ಮುರ್ತುಂಜ ಖಾದ್ರಿ ಅವರ ಬಗ್ಗೆ. ಈ ಪುಣ್ಯಾತ್ಮಗೆ ಶಾಪ ಇಲ್ಲೈತೆ ಅನ್ನೋದನ್ನು ಇವತ್ತು ಹೇಳ್ತೀನಿ. ಏನು ಹೋದ ಸಾರಿ MLA ಇದ್ದಾಗ ಇವತ್ತು ಅಡ್ಡ ಅಲ್ಲಿ ಹೋಗಿ ದರ್ಗಾದ್ದು ಕೀ ಹಾಕ್ಸಿದ, ಅಜ್ಜಂದು ಬಾಗ್ಲ ಹಾಕ್ಸಿದ್ರು. ಆಡಳಿತಾಧಿಕಾರಿ ನೇಮಕ ಮಾಡಿ ಕಲಾಲ್ ಅಂತವನ್ನ ಅದು ಮಾಧ್ಯಮದೊಳಗೂ ಬಂತು. ಅದು ಯಾರ ಉದ್ದೇಶಕ್ಕೆ ಮಾಡಿದ್ನೋ, ಯಾವ ಉದ್ದೇಶಕ್ಕೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅಜ್ಜನು ದರ್ಗಾದ ಕಿಲಿ ಹಾಕಿಸಿದವನಿಗೆ ಹೆಂಗೆ ಶಾಪ ಕೊಡ್ಬೇಕು ಹಂಗೆ ಶಾಪ ಈ ಸಾರಿ ದೇವರು ಕೊಡಿಸ್ಯಾರ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಶರಣಪ್ಪಣ್ಣ ಹಂದಾಳ್ ಅವರು, ನಮ್ಮ ನಗರಸಭೆ ಅಧ್ಯಕ್ಷರು, ಸದಸ್ಯರು ಭಾಳಷ್ಟು, ನಮ್ಮ ರಾಘು ಚಿಂಚಮಿ, ಅಮೃತ್ ಬಿಜ್ಜನ, ನಮ್ಮ ಬ್ಲಾಕ್ ಅಧ್ಯಕ್ಷರು ಉತ್ತರ ಕೊಟ್ಟಾರ. ನಾ ಪದೇ ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಟೂರಿಂಗ್ ಥಿಯೇಟರ್ ಅಂತ ಹೇಳ್ಬಿಟ್ಟಿನ ಅದು 6 ತಿಂಗಳು 3 ತಿಂಗಳು ಬರುತ್ತದು. 1 ದಿವಸ ಅಷ್ಟೇ ಪಿಕ್ಚರ್ ಅದು 6 ತಾಸಿಂದ. ಆ ಟೂರಿಸ್ಟ್ ಹೋಗಿದ್ದು ಹೊರಗೆ ಯಾರು ನೋಡೋದೇ ಇಲ್ಲಲ್ಲ, ನೋಡೋದಿಲ್ಲ ಇರೋದಿಲ್ಲ. ಅದಕ್ಕೆ ಹೇಳ್ತಿರ್ತೀನಿ ಲೆಕ್ಕಾಳ ಅಂತ. ಯಾಕೆ ಹೇಳ್ತೀನಿ, ಇವ್ರ ಮನೆಯಲ್ಲಿ ಮಾಡ್ಕೊಂಡ್ರಪ್ಪ ತಂದೆ ಮಗ 1 ದಿವಸ ಮಕ್ಕೊಳ್ತಾರಲ್ಲ ಇಳ್ಕಲ್ಲ.
ಒಂದು ದಿವ್ಸ ಮುಕ್ಕೊಂಡಿದ್ದು ನೋಡ್ರಿ ಹೋಗಿ. ಅವ್ರು ಮೊದಲೇ ಕಿರಾಕ್ ಹೇಳ್ರಿ, ಜನರ ಸಮಸ್ಯೆ ಕೇಳಂತ ಹೇಳ್ರಿ, ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಮಾತಾಡಬೇಕು. ಅಭಿವೃದ್ಧಿ ಶೂನ್ಯ. ಈ ಮತಕ್ಷೇತ್ರದಾಗ ಈಗಾಗಲೇ ಸುಮಾರು 200 ಕೋಟಿ ರೂಪಾಯಿ ಕೆಲಸಗಳು ನಡೆದಾವೆ. 200 ಕೋಟಿ ಕೊಡ್ತೀನಿ ಪಟ್ಟಿ. ನಮ್ಮ ರಜಾಕ ಬ್ಲಾಕ್ ಅಧ್ಯಕ್ಷರು ಹೇಳ್ಯಾರ, ಏನು ಮನೆಗೆ ಪಟ್ಟಿ ಮಾಡಿ ಕಳಿಸ್ತೀನಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ನನ್ನ ಅವಧಿಯಲ್ಲಿ 2013ರಿಂದ 2018 ಏನು ಮಾಡಿದೆ. ಇಳಕಲ್ ನಗರಕ್ಕೆ, ತಾಲೂಕಕ್ಕೆ ಮತ್ತು ಈಗ ಕಳೆದ 23ರಿಂದ 25ಕ್ಕೆ ಬಂದೀವಿ. ಈ 2 ವರ್ಷದಲ್ಲಿ ಏನೇನು ಮಾಡಿದ್ವಿ ಅನ್ನೋದು ತೋರಿಸ್ತೀವಿ. ಎಷ್ಟು ಅಭಿವೃದ್ಧಿ ಮಾಡಿದ್ವಿ. ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು. 5 ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ಮುಟ್ತಾ ಇದ್ದಾರೆ. ನಮ್ಮ ಮೊನ್ನೆ ಆಯೋಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಮುಂದುವರಿಸಿದ್ದಾರೆ. ಅದಕ್ಕೆ ಹೊಳೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟಿಗೆ 2,000 ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದೆ ಅನ್ನೋದು ಕರ್ನಾಟಕ ರಾಜ್ಯ ಸರ್ಕಾರದ ಮಾತ್ರ. 5 ಗ್ಯಾರಂಟಿ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ 250 ಕೋಟಿ ರೂಪಾಯಿ ಆಗುತ್ತೆ. ಈ ರೀತಿ 224 ಕ್ಷೇತ್ರಗಳು ಎಷ್ಟಾಯ್ತು ದುಡ್ಡು? ಇದು ಅಭಿವೃದ್ಧಿ ಅಲ್ಲ. ಇವ್ರು ಮಾತಾಡೋದು ಒಟ್ಟೆ ಮನೆ ಹೇಳ್ತಾರೆ ಆಯೋಗಕ್ಕೆ ಅದು ಹಲಾಲ್ ಬಜೆಟ್ ಅಂದ್ರೆ. ಹಲಾಲ್ ಅಂದ್ರೆ ಏನು? ಇವ್ರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಹಲಾಲ್ ಅಂದ್ರೆ ಪರಿಶುದ್ಧವಾಗಿರುವಂಥದ್ದಕ್ಕೆ ಹಲಾಲ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಜೆಟ್ ಅನ್ನು ಯಾರು ಮಾಡಿಸ್ಯಾರ ಈ ರಾಜ್ಯದಲ್ಲಿ? ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ನಾವು ಮಾತಾಡೋದು. ಅದು ಪರಿಶುದ್ಧವಾದ ಬಜೆಟ್. ಅದಕ್ಕೆ ಹಲಾಲ್ ಅಂದ್ರೆ. ಅವ್ರು ತಪ್ಪಲ್ಲ ಪಾಪ. ಬಿಜೆಪಿ ಅವರಿಗೆ ಅಶೋಕ, ಅವ್ರು ಸಿ ಟಿ ರವಿ ಅವ್ರು ಹೊಯ್ಕೊಳ್ಬಿಟ್ರೆ ಕೆಲಸನೇ ಇಲ್ಲ. ಇವ್ರಿಗೂ ಹೊಯ್ಕೊಳಕ್ಕೆ ಹಚ್ಚಾರ ಜನ, ಮತ್ತು ಇವ್ರು ಹೊಯ್ಕೊಳ್ತಾನೆ ಬಂದು ಅವಾಗ ಇವ್ರು ಹೊಯ್ಕೊಳ್ಳವ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ನಾನು ಸದ್ಯ ಬಳಸ್ಬಾರ್ದು ಅಂತೀನಿ, ಗೌರವ ರೀತಿ ಅಂತ ಬಳಸ್ಬೇಕಂತೀನಿ. ಅವ ಶಾಸಕ, ಅವ MLA ಏನೇನೋ ಮಾತಾಡ್ತಾನೆ. ಹುಚ್ಚುಚ್ಚರ ಒಂದು ಕೈ ನಿಂತಿಲ್ಲ, ಗೌರವ ನಿಂತಿಲ್ಲ, ಒಂದು ನೆಟ್ಟಾಗ ಮಾತಾಡಕ್ಕೆ ಹೋಗ್ತಾರೆ. ಅದಕ್ಕೆ ಹೇಳಕತ್ತೀನಿ, ನೀವು ಉತ್ತರ ಕೊಟ್ರೆ ಎಷ್ಟು ಉತ್ತರ ಕೊಡ್ಬೇಕಾಗೈತಿ. ನಮ್ಮ ರಜಾಕ ಶರಣಪ್ಪಣ್ಣ ಅಂದ್ರೆ ಅವ್ರು ಏನೇನು ಕೊಟ್ರ ಇದು ಅಭಿವೃದ್ಧಿ ಅಂತಾರೆ. ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. MLA ಆದೊಂದು ಕೆಲಸ ಶಾಸನದ ಬಗ್ಗೆ ಮಾತಾಡೋಣ. ಏನು ಕಾರ್ಯಾಂಗ, ಶಾಸಂಗ, ನ್ಯಾಯಾಂಗದ ಬಗ್ಗೆ ಇದು ಅರಿವೇ ಇಲ್ಲ ಅವನಿಗೆ. ಶಾಸಕ ಅಂಗದಲ್ಲಿ ಬರೀ ಶಾಸನ ಸಭೆಯಲ್ಲಿ ಕುತ್ಕೊಂಡು ಶಾಸನ ಮಾಡುವಂಥದ್ದಲ್ಲ. ಮತಕ್ಷೇತ್ರದ ನಮ್ಮನೆ ಯಾಕೆ ಮತಕ್ಷೇತ್ರ ಹುಡುಗ ಮತಕ್ಷೇತ್ರದ MLA ಯಾಕಂತಾರೆ? ಈ ಹುಡುಗ ಮತಕ್ಷೇತ್ರದ MLA ಆಗಿದ್ದಾರೆ 3 ಸಾರಿ. ಏನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನಮಗೆ ಏನೇನು ಜವಾಬ್ದಾರಿಗಳು ಅನ್ನೋದು ಗೊತ್ತಿಲ್ಲ. ಜವಾಬ್ದಾರಿಗಳನ್ನು ಇದ್ದವರು ಗೊತ್ತಿರುತ್ತದೆ. ಇವತ್ತು ಪ್ಲಾಟ್ ನಿಲ್ಸಾಕ ನಿಮ್ಮ ಅಪ್ಪನ ಮನೆ ನಾನು ನಿಂದಿರಿಸ್ತೀನಿ. ನೀನು ತಾಕತ್ತಿದ್ರೆ ಕೊಡಿಸ್ ನೋಡು, ನಾನು ಕೇಳ್ತೀನಿ. ನೀನು ತಾಕತ್ತಿದ್ರೆ ಕೊಡಿಸು. ಎದಕ್ಕೆ ನಿಲ್ಲಿಸ್ತೀನಿ? ಕಾರಣ ಇತ್ತಲ್ಲ ಹತ್ರ. ನಾನು ಈ ವೇದಿಕೆ ಮುಖಾಂತರ ಇನ್ನೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವಾಗ ನಾನು ಸುಮ್ಮನೆ ಯಾರ ಕಡೆಗೂ ನಾವು ಭ್ರಷ್ಟಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಆರೋಪ ಮಾಡ್ತಾನೆ. ನೀವು ತಾಕತ್ತಿದ್ರು ಒಂದರ ಪ್ರೂಫ್ ಮಾಡಂತೇಳಿ ನನ್ನ ವಿರುದ್ಧ ಯಾವ ಆರೋಪ ಮಾಡ್ತಾನಲ್ಲ, ಒಂದರ ಬಂದು ಅದಕ್ಕೆ ಒಂದು ದಾಖಲೆ ಬೇಕು. ಏನಿಲ್ಲಾರ್ದು ಸುಮ್ಮನೆ ಮಾತಾಡೋದು, ಏನಾದಾರ ಆ ಆರೋಪಗಳನ್ನು ಮಾಡ್ತಾ ಹೋಗ್ಬೋದು. ಒಟ್ಟು ಅದೊಂದು ಕಲ್ತು ಬಿಡ್ರ. ಟೂರಿಂಗ್ ಥಿಯೇಟರ್ 4 ತಿಂಗಳು ಬಂದು ಬರ್ತಾನ. ಜಪಾನ್ಗೆ ಹೋಗಿದ್ದ. ಜಪಾನ್ಗೆ ಅದಕ್ಕೆ ಹೋಗಿದ್ದಪ್ಪ. ಜಪಾನ್ ಹೋಗಿದ್ದರು. ನೀನು MLA ಮಾಡಿದವರು ಜಪಾನ್ ಇಳ್ಕಲ್ ಅವರು ಮಾಡಿದವರು. ಜಪಾನ್ಗೆ ಹೋಗಿದ್ದೆ ನಾನು. ಅಲ್ಲಿ ಫಾರಿನ್ಗೆ ಹೋಗಿದ್ದೆ. ನೀನು ಫಾರಿನ್ಗೆ ಹೋಗಿ ಏನು ಮಾಡ್ಬೇಕು? ನಾನು ದೇಶ ಅಡ್ಡಾಡಿ ಬಂದಿನಿ. ನಾನು ಇಡೀ ಜಗತ್ತು ಅಡ್ಡಾಡಿ ಬಂದು ಮಗ ನಾದೆ. ನೀನು ಈಗ ಒಂದು ಫಾರಿನ್ಗೆ ಹೋಗಿ ಜಪಾನ್ಗೆ ಹೋಗಿದ್ರು ಭಾರಿ ಆಯ್ತು. ಎಷ್ಟು ಹೋಗಿ ನಾನು ತೋರಿಸ್ದ? ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಷ್ಟೆ. ಏನು ಅಭಿವೃದ್ಧಿಗಳು ಆಗ್ತಾ ಇದ್ದಾವೆ? ಸುಮ್ಮನೆ ಏನೇನೋ ವಿನಾಕಾರಣ ಆರೋಪ ಮಾಡೋದು. ಇವತ್ತು ಯಾಕೆ ಈಗ ನೀರು ಕೇಳ್ತಾರೆ ನಮ್ಮ ಮನೆ ಎಲ್ಲರೂ ಬಂದು ಪ್ಲಾಟ್ ಮಾಡಿದ್ರು. ಅಲ್ಲಿ ಸೈಟ್ ತೊಗೊಳ್ತಾರೆ, ಮನೆ ಕಟ್ತಾರ, ರಸ್ತೆ ಮಾಡಿಕೊಡ್ರಿ, ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಚರಂಡಿ ಮಾಡ್ರಿ ಅಂತ ಯಾರಿಗೆ ಕೇಳ್ತಾರಪ್ಪ? ಜನಪ್ರತಿನಿಧಿಗೆ ಕೇಳಬೇಕಲ್ಲ. ಒಂದು ನಗರಸಭೆ ಅಧ್ಯಕ್ಷರಿಗೆ ಕೇಳಬೇಕು, ಮೆಂಬರ್ಗೆ ಕೇಳಬೇಕು, ಇಲ್ಲ MLA ಕೇಳಬೇಕು. ಇದು MLA ಕರ್ತವ್ಯ. ಶಾಸನ ಸಭೆಯಲ್ಲಿ ಕುತ್ಕೊಂಡು ಶಾಸನ ಮಾಡ್ಬೇಕಂತ. ಶಾಸನ ಮಾಡೋದಲ್ಲ, ಇಲ್ಲಿ ಶಾಸನ ಮಾಡೋದು ನನಗೆ ಗೊತ್ತೈತಿ, ನಿನಗೆ ಗೊತ್ತಿಲ್ಲ. ಅದಕ್ಕೆ ಮುಚ್ಕೊಂಡೆ. ನಿನಗೆ ಹೇಳ್ತೀನಿ, ನಿನಗೆ ಶಾಸನ ಅಂದ್ರೆ ಗೊತ್ತಿಲ್ಲ, ಕಲ್ತೇ ಇಲ್ಲ. ನೀನು ಇನ್ನೊಬ್ಬ ಚೀಟಿ ಕೊಟ್ಟಾಗ ಮಾತಾಡೋ ಮನುಷ್ಯ ನೀನು. ನಾ ಮನುಷ್ಯ ಅಲ್ಲ. ನನ್ನ ಸ್ವಂತ ವಿವೇಚನೆ, ಸ್ವಂತ ಬುದ್ಧಿ, ಸ್ವಂತ ಇಚ್ಛಾಶಕ್ತಿ ಅಂತ ಕೆಲಸ ಮಾಡುವಂತ ನಾನೊಬ್ಬ ಶಾಸಕ ಅನ್ನೋ ಮಾತನ್ನು ಜನರಿಗೆ ಇಷ್ಟಪಡ್ತೀನಿ. ಇನ್ನಂಗೆ ಇನ್ನೊಬ್ರು ಚೀಟಿ ಕೊಟ್ಟಿದ್ದು, ಇನ್ನೊಬ್ರು ಕಿವಿಯಾಗಿ ಹೇಳಿದ್ದು ಕೇಳಿ ಮಾತಾಡುವಂಥ ಮನುಷ್ಯ ನಾನಲ್ಲ. ಇನ್ನೇನು ಹೇಳ್ತೀನಿ, ದಡ್ಡ ಇದನ್ನು ತಿಳ್ಕೊ. ಮತ್ತೆ ಪದೇ ನಾನು ತಡುವಕ್ಕೆ ಹೋಗ್ಬೇಡ. ತಡೆಯೋದ್ರೆ ನೀನು ಮರ್ಯಾದೆ ತಿಳ್ಕೊತಿ. ಮರ್ಯಾದೆ ತಗೊಂಡು ಗ್ಯಾರಂಟಿ ನನ್ನ ಕೈಯಾಗಿ. ಯಾಕಂದ್ರೆ ನಿನಗೆ ಎಷ್ಟು ತಿಂಗಳು ಮರ್ಯಾದೆ ಕೊಟ್ಟು ನನಗೂ ಅಷ್ಟು ಹಾಕ್ಕೊಟ್ಟು ಮರ್ಯಾದೆ ಕೊಟ್ಟ. ನಿನಗೆ ಎಷ್ಟು ರಾಜಕೀಯ ಇತಿಹಾಸ ಐತಿ, ನನ್ನ ಇತಿಹಾಸ ಎಷ್ಟೈತಿ ತೋರಿಸ್ತೀನಿ ಬಾ. ನನ್ನ ರಾಜಕೀಯ ಇತಿಹಾಸ ಈ ತಾಲೂಕಿನಾಗ 50 ವರ್ಷ ಐತಿ. ನಿಂದೇಟೈತಿ? ಇದು 14-13 ವರ್ಷ ಕಿಶಾಕ.
ಅದು ಬಿಟ್ಟರೆ ಮತ್ತೆ ಹೇಳಿದ್ನಿಂದ ದೊಡ್ಡ ಮಾತಾಡ್ತಾರೆ ಶಾಸನದ ಬಗ್ಗೆ, ನ್ಯಾಯಾಂಗದ ಬಗ್ಗೆ, ಕಾರ್ಯಾಂಗದ ಬಗ್ಗೆ ಗೌರವ ಇಲ್ಲಿಲ್ಲ. ಶಾಸನ ಅಂದ್ರೆ ಗೊತ್ತಿಲ್ಲ ಇವ್ರಿಗೆ ಮೊದಲು ಏನು ಒಬ್ಬ MLA ಕರ್ತವ್ಯಗಳು ಅನ್ನೋದು ಜವಾಬ್ದಾರಿ ಗೊತ್ತಿದ್ರಲ್ಲ. ಇದು ಅಭಿವೃದ್ಧಿ. IB ಇರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಸ್ಮಾರ್ಟ್ ಕ್ಲಾಸ್ ಇರ್ಬೋದು. ಎಷ್ಟು ಕೊಡ್ಲಿ, ಎಷ್ಟು ಉದಾಹರಣೆ ಕೊಡಲಿ ನಾನು. 13 ಕೋಟಿ DMF ಫಂಡ್ ಹಂಗೆ ಇಟ್ಕೊಂಡು ಕೂತಿದ್ದಲ್ಲಪ್ಪ 5 ವರ್ಷ ಒಬ್ಬ MLA ಆಗಿ. ಇದು ನೀನು ಶಾಸನ ಯಾರು ಮಾಡ್ಬೇಕಂದ್ರೆ DMF ಫಂಡ್ ಖರ್ಚು ಮಾಡೋತ್ತ ಯಾರಿಗೈತಿ? ಏನು ನಗರಸಭೆ ಮೆಂಬರ್ಗೆ ಐತೆ, ಸದಸ್ಯ ಐತೆ. MLA ತೆಗಿಬೇಕಂದ್ರೆ MLA ಅಧ್ಯಕ್ಷತೆಯಲ್ಲೇ ಆಗ್ಬೇಕು. ಎಲ್ಲ ಕಾರ್ಯಗಳು ಇವತ್ತು KDP ನಡೀತೈತಿ. ಯಾರ ಅಧ್ಯಕ್ಷತೆ ನಡೀತೈತಿ? MLA ಬೇಕಲ್ಲ. ತಾಲೂಕಿನ ಅಭಿವೃದ್ಧಿಯನ್ನು ಎಲ್ಲ ಹಿತದೃಷ್ಟಿಯಿಂದ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡುವಂತ ಜವಾಬ್ದಾರಿ ಯಾರ್ದು? ಅದು ತಾಲೂಕಿನ ಒಬ್ಬ ಶಾಸಕರದ್ದು ಕರ್ತವ್ಯ. ಅದನ್ನು ಬಿಟ್ಟು ಏನು ಮಾತಾಡೋದು? ಶಾಸಕ ಅಲ್ಲಿ ಮಾಡ್ಬೇಕಂತ ಅಲ್ಲಿ ಮಾಡ್ತೀನಿ ನಾನು. ನಿನ್ನಂಗೆ ಒಂದು ದಿವಸ ಬಾಯಿ ತೆಗೆದಿಲ್ಲ ವಿಧಾನಸೌಧ ಹೋಗಿ. ನಾ ಬಾ ಎಷ್ಟು ಸರಿ ತೆಗಿತೀನಿ, ಎಷ್ಟು ಸರಿ ನಾ ಎದ್ದು ನಿಲ್ತೀನಿ ಸದನ ನೋಡು. ಈಗ ಹೇಳ್ತೀನಿ, ಏನು ಮಾತಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನೀನು ಶಾಸಕರಾಗ ಅರ್ಹತೆ ಇಲ್ಲ ನಿನಗೆ ಮೊದಲಕ್ಕೆ. ಫಸ್ಟ್ ನಾನು ಇದೇ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನೀನು ಶಾಸಕರ ಬಗ್ಗೆ ಮಾತಾಡ್ತೀಯಲ್ಲ, ನಮ್ಮ ಮೂರು ಹೇಳೋರಾಗಲೇ ವೇದಿಕೆ ಹಾಕ್ತೀನಿ ಬಾ. ಮತ್ತೊಂದು ಕರಿತೀನಿ, ನೀನು ತಾಕತ್ತಿದ್ರೆ ನಾನಾ ರೊಕ್ಕ ಖರ್ಚು ಮಾಡಿ ವೇದಿಕೆ ಹಾಕ್ತೀನಿ, 3 ವೇದಿಕೆ ಹಾಕ್ತೀನಿ ಬಾ. ನಿಂದು ಏಟು ತೊಗೊಂಬರ್ತೀನಿ, ಇತಿಹಾಸ ತೊಗೊಂಬ, ನಾನೀಗ ಉತ್ತರ ಕೊಡೋಕ್ಕೂ ರೆಡಿ ಇದ್ದೀನಿ. ಅದಕ್ಕೆ ಪದೇ ಈ ಸುಳ್ಳು ಆರೋಪಗಳನ್ನು ಯಾರೋ ಬಂದು ಹೇಳ್ತಾನೆ ಅಂತ ಕಿವಿ ಕೇಳೋದು ಇವೆಲ್ಲ ಮಾಡೋದನ್ನು ಬಿಡಬೇಕು. ನಿನಗೆ ವಯಸ್ಸಾಗೈತಿ, 63 ಚಾಲು ಆಗೈತಿ. ನಿನಗೆ 64 ಇರ್ಬೇಕು. ಈಗ 63 ಪೂರ ಚಲೋ ಆಗೈತಿ. 60ಕ್ಕೆ ಚಲೋ ಆಗಿತ್ತು. ಮತ್ತು ಇನ್ನು 7 ವರ್ಷ ಏನು ಉಳಿತೈತಿ? 63 ಚಲೋ ಆಗೈತಿ. ಅದಕ್ಕೆ ಜಾಸ್ತಿ ಮಾತಾಡಕ್ಕೆ ಹೋಗೋಣ. ಎಷ್ಟು ಗೌರವ ನೀ ಕೊಡ್ತೀವಿ ಅಷ್ಟು ಗೌರವ ನಾ ಕೊಡ್ತೀವಿ. ಇಲ್ಲ ಅಂದ್ರೆ ನೀವೇ ಅಂದ್ರೆ ನಾನು ನಿಮ್ಗೆ ದಡ್ಡನ ಅನ್ನವ. ಯಾಕಂದ್ರೆ ನೀ ದಡ್ಡ MLA, ನೀನು ಶಾಸಕ ಒಳ್ಳೆ ಹಾಕಿ ಸಾಧ್ಯ ಇಲ್ಲ. ನಿನ್ನ ಅರ್ಹತೆನೂ ನಿನಗಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಏನು ಒಂದು ಪೂಜೆಗೆ ನಾವಿಲ್ಲಿ ಎಲ್ಲ ಸೇರಿದ್ವಿ. ಇದು ಭಾಳ ದೂರ ಹೋಗುತ್ತೆ ಮತ್ತೆ ಮಾತಾಡಕತ್ರ. ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು, ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರೂ ಉತ್ತರ ಕೊಟ್ಟಾರ. ಅದ್ರ ಉತ್ತರ ಸಾಕು ಅಂತೀನಿ ನನಗೆ ಬಹುತೇಕ. ಈಗ ಅಭಿವೃದ್ಧಿ ಬೇಕಂದ್ರೆ ಪಠ್ಯ ಮಾಡಿ ಒಂದು ಪುಸ್ತಕ ನಿಮ್ಮ ಮನೆಗೆ ಶೀಘ್ರದಲ್ಲೇ ಕಳಿಸ್ಕೊಡ್ತೀನಿ. ನಾವು ಆಗಲೇ ಪ್ಲಾನ್ ಮಾಡೀವಿ. ಎಷ್ಟು ಅಭಿವೃದ್ಧಿ ಮಾಡಿದ್ದೆ 2 ವರ್ಷದಾಗ ಅನ್ನೋದು, ಮತ್ತು ಹಿಂದೆ 13 ನಂತರ 18 ಎಷ್ಟು ಮಾಡೀನಿ ಪುಸ್ತಕನ ಬಿಡುಗಡೆ ಮಾಡಿದ್ದೆ ನಾನು. ಇಲೆಕ್ಷನ್ ಚುನಾವಣೆ ಮುಂಚೆ ತಾಕತ್ತಿದ್ರೆ ಅದಕ್ಕೆ 1 ಕ್ವಶನ್ ಮಾಡಂತ ಹೇಳಿದ್ದೆ, ನಾನು ಚಾಲೆಂಜ್ ಮಾಡಂತ ಹೇಳಿದ್ದೆ. ಮಾಡಿದ್ನ ಅದಕ್ಕೆ ಸುಮ್ಮನೆ ಮಾತಾಡುವಂಥದ್ದು ಆಗಬಾರ್ದು. ಅದಕ್ಕೆ ಏನಿದ್ರು ಸತ್ಯತೆ ಅಂತ ತಿಳ್ಕೊಂಡು ಮಾತಾಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಒಂದು ಭೂಮಿ ಪೂಜೆಯಲ್ಲಿ ಬಂದಿರುವಂಥ ನಮ್ಮ ಎಲ್ಲ ನಗರಸಭೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.